ಈಗ ಮಹಾರಾಷ್ಟ್ರದ ಕೊಟ್ಟಿದಾರ, ಕೇರಳ CM ಕೊಟ್ಟಿದಾರ, ಯಾರು ಕೊಟ್ಟಿದ್ದಾರೆ? ರಾಜಸ್ಥಾನ ಕೊಟ್ಟಿದಾರ, ಮಧ್ಯಪ್ರದೇಶ, ಯಾವ CMಗೂ ಕೊಟ್ಟಿಲ್ಲ. ಇವ್ರಿಗೇನು ಸ್ಪೆಷಲ್ ಆಗಿ ಏನು ಕೊಡಕ್ಕಾಗ್ತದ? ಅದು ದೇವ್ರನ್ನೇ ನಂಬದೇ ಇರೋರು, ರಾಮನ್ನೇ ಅಸ್ತಿತ್ವ, ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವರಿಗೆ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರಲ್ಲೇ ರಾಮ ಇದ್ದಾನೆ, ನಮ್ಮದೇ ರಾಮ, ಅವರು ರಾಮ ಅಂತ ಹೇಳ್ತಾರೆ ಕಾಂಗ್ರೆಸ್. ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಇದ್ದಾಗ ಹೆಸರು ತರ ನಡ್ಕೊಬೇಕಲ್ಲ. ಹೆಸರು ತರ ನಡ್ಕೊಂಡಿದ್ರೆ ಅದು ರಾಮ ಇದ್ದಾನೆ ಅಂತ ಹೇಳ್ಬೋದಾಯ್ತು. ನಿಮ್ಮ ಆತ್ಮದಲ್ಲಿ ಇರ್ಬೇಕ್ರಿ ರಾಮ ಅನ್ನೋದು, ದೇವರು ಅನ್ನೋದು ನಿಮ್ಮ ಆತ್ಮದಲ್ಲಿ ಇರ್ಬೇಕು. ಮೊನ್ನೆ ಯಾವುದೋ ದೇವಸ್ಥಾನದ ಉದ್ಘಾಟನೆ ಹೋದಾಗ ಅವ್ರು ಕರೆದ್ರೆ ಒಳಗಡೆ ಹೋಗೇ ಇಲ್ಲ, ಆಚೆನೆ ನಿಂತ್ಕೊಂಡೆ ನೀವೇ ಮಾಡ್ಕೊಳ್ರಿ ಅಂತಾರೆ. MB ಪಾಟೀಲ್ ಕಳಿಸ್ತಾರೆ, ನೀವು ಹೋಗ್ರಿ ಅಂತ ಹೇಳಿದ್ರೆ. ಪುರೋಹಿತರ ಬಲವಂತ ಮಾಡಿದ್ರು ಹೋಗಲ್ಲ. ಅದೇ ಮಸೀದಿಗಾದ್ರೆ ರಪ್ ಅಂತ ಓಡೋಗ್ಬಿಡ್ತಾರೆ, ನುಗ್ಬಿಡ್ತಾರೆ, ಟೋಪಿ ಹಾಕೊಂಡ್ಬಿಡ್ತಾರೆ. ಇದು ಅವ್ರಿಗೆ ಹಿಂದೂಗಳ ಬಗ್ಗೆ ಇರುವಂತ ಒಂದು ಅಸೂಯೆ, ದ್ವೇಷ ಸಿದ್ದರಾಮಯ್ಯನವ್ರಿಗೆ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲೋ ನೀವು ಗೃಹ ಮಂತ್ರಿ ಆಗಿದ್ದವರು, ನಡೆಸಿ ನೋಡಿದವರು, ಕರ್ನಾಟಕದ ಗೃಹ ಮಂತ್ರಿ, ಲಾ ಆ್ಯಂಡ್ ಆರ್ಡರ್ ನಡೆಸಿ ನೋಡಿದವರು. ವಾಟ್ ಯು ಫೀಲ್? ಈ ಗವರ್ಮೆಂಟ್ ಬಂದು 6 ತಿಂಗಳಾಯಿತು, ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು? ನನಗೆ ಅನ್ಸೋ ಪ್ರಕಾರ ಗೃಹ ಸಚಿವರಿಗೂ ಅದ್ರ ಮೇಲೆ ಇಡ್ತಾ ಇಲ್ಲ, ಸರ್ಕಾರಕ್ಕೂ ಇಡ್ತಾ ಇಲ್ಲ. ಒಂದು ರೀತಿ ಹೇಳೋರು ಕೇಳೋರು ಯಾರು ಇಲ್ಲ ಕರ್ನಾಟಕದಲ್ಲಿ. ಒಂಥರ ಪೊಲೀಸರು ಅವ್ರದೇ ರಾಜ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಿನನಿತ್ಯ ಗಲಾಟೆಗಳು, ಯಾರು ಅದು ಕಂಟ್ರೋಲ್ ಮಾಡೋ ಅಂತ ಸ್ಟೇಜಲ್ಲೇ ಇದೆ. ಈಗ ದಲಿತರದ್ದು ನಾನು ಹೇಳಿದೆ, ಏನು ಕ್ರಮ ತೆಗೆದುಕೊಂಡಿಲ್ಲ. ಮಾತೆತ್ರೆ ಎಲ್ಲ COD ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ನೀವು ಯಾವ್ದು ಇಶ್ಯೂ ಆಗುತ್ತೋ COD ಕೊಟ್ಬಿಡ್ತೀನಿ ಅಂತ. ಭಯ ಇಲ್ಲ ಯಾರಿಗೂ, ರೌಡಿಗಳಿಗೆ ಭಯ ಇಲ್ಲ, ಸಮಾಜಘಾತಕರಿಗೆ ಭಯ ಇಲ್ಲ, ಮುಕ್ತ ವಾತಾವರಣ. ಈಗ ಅಲ್ಲಿ ಶಿವಮೊಗ್ಗದಲ್ಲಿ ನುಗ್ಗೋಡಿದ್ರು, ಹಿಂದೂಗಳ ಮನೆಗಳಿಗೆ ನುಗ್ಗೋಡಿದ್ರು, ಏನು ಕ್ರಮನೇ ತೆಗೆದುಕೊಂಡಿಲ್ಲ. ದೊಡ್ಡ ದೊಡ್ಡ ಲಾಂಗು ಮಚ್ಚುಗಳನ್ನ ಕೋಲಾರದಲ್ಲಿ ಕಟೌಟ್ಗಳಿಗೆ ನಿಲ್ಸಿದ್ರು, ಕಬ್ಬಿಣದ ಕಟೌಟ್ಗಳನ್ನ, ಲಾಂಗ್ ಮಚ್ಚು ನನ್ನ ಲೈಫಲ್ಲೇ ನೋಡಿಲ್ಲ. ಲಾಂಗ್ ಮಚ್ಚು ನಿಲ್ಲಿಸಿದ್ರು, ಏನು ಕ್ರಮನೇ ತೆಗೆದುಕೊಂಡಿಲ್ಲ. ಅವ್ರ ಮೇಲೆ ಕೇಸೇ ಹಾಕಿಲ್ಲ. ಅಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರನೂ ಸತ್ತೋಗಿದೆ, ಲಾ ಅಂಡ್ ಆರ್ಡರ್ ಸತ್ತೋಗಿದೆ.